ಫ್ರೆಂಡ್ಸ್, ಇವಾಗ ನಾವು ಬೀದರಿಂದ ಸುಮಾರು ಒಂದು 60-70 ಕಿಲೋಮೀಟ್ರ್ ಬಂದಿದ್ದೇವೆ. ಇಲ್ಲಿ ನಿಂತು ಸ್ವಲ್ಪ ರೆಸ್ಟ್ ತಗೋತಿದ್ದೀವಿ ನಾವು ಮತ್ತು ಗುರುಗಳು ಸ್ವಲ್ಪ ಬ್ಯಾಗನ್ನು ತೆಗಿತಾ ಇದ್ದಾರೆ. ಯಾಕಂದರೆ ಬ್ಯಾಗ್ ಭಾಳ ಪ್ರಾಬ್ಲಮ್ ಕೊಡ್ತಾಯಿದೆ. ಅದಕ್ಕೋಸ್ಕರ ನೋಡಿ ನೀವು ಹೇಳಿ ಗುರುಗಳು, ಏನಾದರೂ ಒಂದೆರಡು ಮಾತುಗಳು ಹೇಳಿ. ಪ್ರಾಬ್ಲಮ್ ಕೊಡ್ತಾಯಿದೆ ಫ್ರೆಂಡ್ಸ್. ನೋಡೋಣ ರಾಮ ಏನು ತಕ್ಲೀಫ್ ಮಾಡಕ. ಶುಭೋದಯ ಗೆಳೆಯರೇ, ಜೈ ಶ್ರೀರಾಮ್. ನಾವು ಇಂದು ಮಹಾರಾಷ್ಟ್ರದ ಮುಗುಳಿ ಅನ್ನೋ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಒಂದು ಕೃಷ್ಣಾಶ್ರಮ ಇದೆ. ಇಲ್ಲಿ ನಮಗೆ ಇರ್ಲಿಕ್ಕೋಸ್ಕರ ನಿನ್ನೆ ಜಾಗವನ್ನು ಕೊಟ್ಟರು. ಇಲ್ಲಿಂದ ನಾವು ನಾಗ್ಪುರದ ಕಡೆಗೆ ಇವಾಗ ನಮ್ಮ ಪ್ರಯಾಣ ಸಾಗ್ತಾ ಇದೆ. ಇಲ್ಲಿ ನಮ್ಮ ಟೆಂಟ್ ಇದೆ ನೋಡಿ ಗೆಳೆಯರೆ. ನಮ್ಮನ್ನು ರಾತ್ರಿ ಎಲ್ಲ ಮಲ್ಕಕ್ಕೆ ಇದರಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀವಿ ನಾವು ಗುರುಗಳು ನೋಡಿ. ಮುಗುಳಿ ಆಶ್ರಮದಿಂದ ಇವಾಗ 100 ಕಿಲೋಮೀಟರ್ ಬಂದಿದ್ದೇವೆ. ಇಲ್ಲಿಂದ ಇನ್ನೂ 100 ಕಿಲೋಮೀಟ್ರಲ್ಲಿ ಯವತ್ಮಾಲ್ ಇದ್ದೆ ಗೆಳೆಯರೇ. ಅಲ್ಲಿಂದ ಇವತ್ತು ನಾವು ನಾಗ್ಪುರಲ್ಲಿ ಸ್ಟೇ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇವಾಗ ಯವತ್ಮಾಲ್ಗೆ ಹೋಗಿ ನಿಮಗೆ ತೋರಿಸ್ತೀವಿ. ಅಲ್ಲೊಂದು ಸ್ವಲ್ಪ ತರಕಾರಿ ಅದನ್ನು ತೊಗೊಳ್ಳೋದಿದೆ. ತರಕಾರಿ ತೊಗೊಂಡು ಅಡುಗೆ ಮಾಡಿ ಹೋಗೋಣ ಗೆಳೆಯರೇ ಮುಂದೆ.
ಗೋವಾ ಸ್ಟೋವ್ ಚಾಲು ಮಾಡಿ ಇವಾಗ ಆಲೂ ಇಟ್ಟು ಗುರುಗಳೇ, ಆಲೂ ಹಾಕಿ ಹಾಲು ಇಡ್ತಾ ಇದೀನಿ ಇವಾಗ. ಆಲೂ ಕುದಿಯೋಕೆ ಇಡೋಣ ಒಂದು 5 ನಿಮಿಷ. ಗುರುಗಳೇ ಟೊಮೆಟೊ ಕಟ್ ಮಾಡೋಣ. ಟೊಮೆಟೊ ಮತ್ತು ಮೆಣಸಿನಕಾಯಿ ಉಳ್ಳಾಗಡ್ಡಿ ಬೆಳಗ್ಗೆ ಕಟ್ ಮಾಡೋಣ. ಇವಾಗ ಗೆಳೆಯರು ಯಾವತ್ಮ ಹತ್ರ ನಾವು ನಿಂತಿದ್ದೇವೆ. ಮಹಾರಾಜರು ಟೊಮೆಟೊ ಇದು ಮಾಡ್ತಾ ಇದ್ದಾರೆ. ಅದು ಆಲೂ ಮುರುಗೋ ಮಾಡ್ಬೋದೆ. ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ನಾನು. ಒಂದು ಹೇಗೆ ಅನಿಸ್ತಾ ಇದೆ ನಿಮಗೆ? ಭಾಳ ಸಖತ್ ಅನಿಸ್ತಾ ಇದೆ. ಇಲ್ಲಿ ಒಂದು ಹೊಲ ಇದೆ ಇವತ್ತು ಮಾತ್ರ, ಅದರಲ್ಲಿ ಅಡುಗೆ ಮಾಡ್ಕೊತಾ ನಿಂತಿದ್ದೇವೆ ನಾವು. ಮಹಾರಾಜರು ಒಳಗಡೆ ಕಟ್ ಮಾಡ್ತಾ ಇದ್ದಾರೆ. ಮಸ್ತ್ ನೋಡಿ ಮಾಡಿದ್ರೆ ಹಾಂ ರೀ, ಫೋನ್ ನೋಡ್ಬೇಕು. ಇಷ್ಟು ನಾವು ರೈಡಿಂಗ್ ಮಾಡಿದ್ರೆ ಎಲ್ಲ ಸೂಪರ್ ಆಗುತ್ತೆ ಅದು ಅಂದ್ರೆ ನಮ್ಗೆ ಫುಲ್ ಥಕಾವಟ್ಟು ಇರುತ್ತೆ. ಇದಾಗುತ್ತೆ. ಇಲ್ಲ ಆಲೂ ಬೇಯಿಸ್ತಾ ಇದ್ದೀನಿ. ಸುಟ್ಟು ಕೈಗೆ ಕುದ್ದಿದೆ ಮಾಡಿದ್ರೆ. ಇನ್ನೊಂದು ಸ್ವಲ್ಪ ಕುಂದಿಗಳು. ಓಕೆ, ಆಲೂ ಕುದಿತಾ ಇದೆ. ಪಾತ್ರೆ ಏರಿಸ್ಬಿಟ್ಟೆ, ಸ್ವಲ್ಪ ನೀರಿದೆ, ಇದು ಹಾಗೆ ಆಗೋಗ್ತಾ ನಿಂತಿದ್ದೀನಿ. ಎಣ್ಣೆ ಹಾಕಿ ಏನಾಗಿದೆ? ಇದು ಶೇಂಗಾ ಎಣ್ಣೆ ಐತೆ. ಇದು ನಮ್ಮ ಇಲ್ಲಿ ಸಿಗಲಿಲ್ಲ. ಸೋಯಾ ಎಣ್ಣೆ ಅದಕ್ಕೋಸ್ಕರ ಇದು ಶೇಂಗಾ ಎಣ್ಣೆ ಯೂಸ್ ಮಾಡ್ತಾ ಇದೀವಿ. ನಮ್ಮ ಹತ್ರದಾಗಿ ಮಹಾರಾಷ್ಟ್ರದಲ್ಲಿ ಸೋಯಾ ಎಣ್ಣೆ ಸಿಗಲ್ಲಂತೆ, ಅದಕ್ಕೋಸ್ಕರ ಶೇಂಗಾ ಎಣ್ಣೆ ಯೂಸ್ ಮಾಡ್ತಾ ಇದೀವಿ. ಎಣ್ಣೆ ಸಾಕಲ್ಲ ಮಾಡಿದ್ರೆ ಸಾಕು. ಓಕೆ, ಇವಾಗ ಸಾಸಿವೆ ಮತ್ತು ಜೀರಿಗೆ. ಇಲ್ಲಿ ಜೀರಿಗೆ ಇವೆ. ಒಂದು ಸೆಕೆಂಡ್ ವೇಟ್ ಮಾಡಿದ್ರೆ ಸ್ವಲ್ಪ ಗರಂ ಆಗಲಿ. ಇಲ್ಲ, ಓಕೆ. ಎಣ್ಣೆ ಗರಂ ಆದಮೇಲೆ ಹಾಕು. ಅವ್ರು ಸಾಸಿವೆ ಇದೆ ಅಂತೀವಿ. ಸಾಸಿವೆ, ಅದು ಹಾಕಿ, ಸಾಸಿವೆ ಹಾಕಿ. ನೀವು ಒಳಗಡೆ ಹಾಕಿ ಹೋಗ. ಇವಾಗ ಹಾಕಿ ಒಳಗಡೆ ಹಾಕಿ, ಏನಾಗಿರೋದು ಅದು ಒಳಗಡೆ ಹಾಕಿ. ಸ್ವಲ್ಪ ಇದು ಹೋಗಿ ಮಾಡಿದ್ರೆ ಗ್ಯಾಸ್ ಹೋಗ್ಬಿಡ್ತಾ? ಹೌದು. ಇವಾಗ ಹಾಕ್ಬಿಟ್ಟಿದ್ದೀನಿ. ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡಿದ್ರೆ ಇವಾಗ ಇವು ಹಸಿ ಮೆಣಸಿನ್ಕಾಯಿ ಇಲ್ಲೇ ಒಂದು 5 ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ. 10 ರೂಪಾಯಿಗೆ ಎಲ್ಲ ಕಟ್ಕೊಂಡು ನೋಡಿಗೆ ಇದೆ. ಇನ್ನೂ ಈರುಳ್ಳಿ ಸ್ವಲ್ಪ ಹಸಿ ಆಗಿವೆ. ಇದು ಕೆಂಪದಾದ ತಕ್ಷಣ ಇದು ಹಾಕ್ತೀನಿ, ಅದು ಹಾಕ್ತೀನಿ. ಇವಾಗ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಹೇಗಾಗುತ್ತೆ ಗೆಳೆಯರೆ, ಮಾಡೋ ಅಂತೂ ಭಾಳ ದಿವಸ ಆಯಿತು. ನಾನು ಭಾಳ ದಿವಸ ನಂತರ ಮಾಡ್ತಾ ಇದ್ದೀನಿ. ಅಯೋಧ್ಯೆ ಟ್ರಿಪ್ಪಲ್ಲಿ ಶ್ರೀರಾಮನ ಇದಕ್ಕೋಸ್ಕರ ಟೊಮೆಟೊನ ಹಾಕ್ತೀನಿ ಮಾಡಿದ್ರೆ. ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಅದ ನಂತರ ಉಪ್ಪು ಹಾಕ್ತೀನಿ. ಉಪ್ಪು ಕಮ್ಮಿ ಸಿರಿ ಮಾಡಿದ್ರೆ ನಾರ್ಮಲ್ ಹಾಕಿ ನಾರ್ಮಲಲ್ಲೇ ಇಲ್ಲ ಒಂದು ಚಮಚ ಹಾಕೊಂಡ್ಬಿಡೋಣ. ಇದು ನಾರ್ಮಲ್ ಆಗೈತೆ. ಖಾರ ಮಾಡಿದ್ರೆ ಖಾರ ಸ್ವಲ್ಪ ಹಾಕಿ. ಖಾರ ಜಾಸ್ತಿ ಆಗ್ಬಿಡೋಣ, ಕಡಿಮೆ ಮಾಡಿದ್ರೆ ಇಲ್ಲ ಸ್ವಲ್ಪ ಬಿಡೋಣ, ಯಾಕಂದ್ರೆ ನೀರಿಂದ ಬಾಳ ಬಿಟ್ಟಿದ್ದೀವಿ. ಒಂದು ಚಮಚ ಖಾರ ಬಿಡೋಣ. ಇವಾಗ ಪೂಡೆ ಹೊಡೆದ್ರೆ ಸರಿಯಾಗಿದೆ ಅಂತ ತಿನ್ಬೇಕು. ಮಸಾಲೆ ಎಲ್ಲ ಮಾಡಿದ್ರಿ? ಇದೇ ಮಸಾಲೆ ಇದೆ. ಇದು ಒಂದು 2 ಚಮಚ ಮಸಾಲಾನ ಹಾಕ್ಬಿಡೋಣ. ಜೈ ಶ್ರೀರಾಮ್ ಗೆಳೆಯರೇ, ಇವಾಗ ಊಟ ಮಾಡ್ತಾ ಇದ್ದೀವಿ. ನಮ್ಮ ಪಲ್ಯ ರೆಡಿ ಆಗಿಬಿಟ್ಟಿದೆ. ಓಕೆ, ಬನ್ನಿ ಊಟ ಮಾಡೋಣ ಗೆಳೆಯರೆ. ಹೇಗಾಗಿದೆ ಗುರುಗಳೇ? ಸ್ವಲ್ಪ ಸಬ್ಜಿ ಹೇಳಿ ನಮಗೆ. ನಾನು ಮಾಡಿರೋದೆಲ್ಲ ಮಾಡಿದ್ರೆ ಚೆನ್ನಾಗೇ ಆಗಿರ್ತದೆ. ನೋಡಿ, ನೀವು ಟೇಸ್ಟ್ ಮಾಡಿ ಹೇಳಿ. ಸಖತ್ತಾಗ್ಬಿಟ್ಟಿದೆ ಮಾರಾದ್ರೆ. ನೀವು ಒಂದು ಬೈಟ್ ಹೊಡಿರಿ. ಹಾ, ನಮ್ಮ ರೈಸ್ ರೆಡಿ ಆಗ್ತದೆ. ಈ ಕಡೆ ನಮ್ಮ ಸಬ್ಜಿನೂ ರೆಡಿ ಆಗಿಬಿಟ್ಟಿದೆ. ನಿನ್ನೆ ತಂದಿನ ರೊಟ್ಟಿಗಳು ಇದ್ದವು.
ನಾವು ತಿಂತಿದ್ದೀವಿ ಇವಾಗ. ಬೇರೆ ಇವಾಗ ಊಟ ಮಾಡಿ ಮುಂದ್ಗಡೆ ಹೋಗ್ತಾ ಇದ್ದೀವಿ, ಯವತ್ಮಾಳ ಕಡೆಗೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿಂದ ನಾಗ್ಪುರ 250 ಕಿಲೋಮೀಟರ್ ಇದೆ ಗೆಳೆಯರೆ. ನಾವು ನೋಡೋಣ, ನಾಗ್ಪುರ್ಗಂತೂ ಹೋಗೋಕ್ಕಾಗಂಗಿಲ್ಲ. ಯವತ್ಮಾಳ ಆದ ತಕ್ಷಣ ಒಂದು 40-50 ಕಿಲೋಮೀಟ್ರ್ ಎಲ್ಲಾದರೂ ಆಶ್ರಮ ಸಿಕ್ಕರೆ ಇಲ್ಲ ಮಠ ಸಿಕ್ಕರೆ ಅಲ್ಲೇ ರೆಸ್ಟ್ ಮಾಡೋಣ ಅಂತ ಇದ್ದೀವಿ. ನಡ್ರಿ ಗೆಳೆಯರೆ. ಬೇರೆ ಇವಾಗ ನಾವು ಮುಂಜಾನೆ ಹಿಡ್ಕೊಂಡು ಇವಾಗಿನ ತನಕ 240 ಕಿಲೋಮೀಟರ್ ಬಂದ್ಬಿಟ್ಟಿದ್ದೀವಿ ಬೈಕಲ್ಲಿ. ಇದು ಕಳಂ ಅಂತ ಒಂದು ಗ್ರಾಮ. ಹರೀಶ್ ಅನ್ನೋರು ನಮಗೆ ಅವರು ಗೆಸ್ಟ್ ಹೌಸಲ್ಲಿ ಇರೋಕ್ಕೋಸ್ಕರ ಸ್ಥಾನ ಕೊಟ್ಟರು, ಅವರಿಗೆ ತುಂಬ ಧನ್ಯವಾದಗಳು. ಇದು ಯವತ್ಮಾಳ ಡಿಸ್ಟಿಕಲ್ಲಿ ಬರುತ್ತೆ. ಮತ್ತು ಇಲ್ಲಿ ಒಂದು ಅವ್ರದ್ದು ಗುಡಿ ಇದೆ, ಅದು ಭಾಳ ಸರಿಯಾಗಿದೆ, ಚೆನ್ನಾಗಿದೆ. ಮತ್ತು ನಾವು ಇಲ್ಲಿ ಟೆಂಟನ್ನು ಹಾಕೊಂಡು ಹೇಳ್ಬಿಟ್ಟು ಧನ್ಯವಾದ ಅವರಿಗೂ. ಗುಡ್ ನೈಟ್ ಗೆಳೆಯರೆ ಆ್ಯಂಡ್ ಜೈ ಶ್ರೀರಾಮ್.